ಮನೆ ಮನೆಯದು ಹಾಗೂ ಇಲ್ಲಿ ಕುಳಿತಿರ್ತಕ್ಕಂಥ ಸಹೋದರ ಸಹೋದರರಿಗೆ ಗುರು ಹಿರಿಯರಿಗೆ ಹಾಗೂ ಬಾಲಕರಿಗೆ ನನ್ನ ಮುಂಜಾನೆಯ ನಮನಗಳು. ಇವತ್ತಿನ ದಿವಸ ನನಗೊಂದು ಸುವಾಕಾಶ ಅದ. ಈ ಮಠದಲ್ಲಿ ಶಿವಲಿಂಗಪ್ಪಗಳು ಅಂತಿದ್ದರು ಮತ್ತು ಚನ್ನಬಸಪ್ಪಗಳು ಅಂತೇಳಿ ಅವರಿಬ್ಬರು ಕೃಷಿ ಪ್ರೇಮಿಗಳಿದ್ದರು. ಅವರು ರೈತಾಪಿ ಜೀವನ ಪ್ರಾತ್ಯಕ್ಷಿಕವಾಗಿ ಮಾಡಿದಂಥವ್ರು. ಇವತ್ತು ಕೃಷಿ ಬಗ್ಗೆ ಈ ಮಠದಲ್ಲಿ ನನಗೆ ಅವಕಾಶ, ಭಾರತೀಯ ಕೃಷಿ ಸಂಪ್ರದಾಯ ಪದ್ಧತಿ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಮಠಕ್ಕೆ ಮತ್ತು ಇನ್ನುಳಿದವರಿಗೆ ನನ್ನ ನಮನಗಳು. ನಮ್ಮ ಭಾರತೀಯ ಕೃಷಿ ಪದ್ಧತಿಯಲ್ಲಿ ನಾವು ಈಗ ತಾನೇ ಹೇಳಿದರು ಸರ್, 3 ಗುಣಗಳಿರ್ತಾವೆ, ಸಾತ್ವಿಕ ರಜೋ ತಮ ಅಂತೇಳಿ. ಸಾತ್ವಿಕ ಗುಣಗಳು ಯಾವುದರಿಂದ ಬರ್ತಾವಂದ್ರೆ ಸಸ್ಯಾಹಾರಿಯಿಂದ. ನಮ್ಮ ದೇಶದಲ್ಲಿ ನಾವು ಬಹುಸಂಖ್ಯಾತ ಜನ ಏನಿದ್ದೀವಿ ಪ್ರಜೆಗಳು, ನಾವು ಸಸ್ಯಾಹಾರಿಯನ್ನೇ ಉಪಯೋಗ ಮಾಡ್ತಾಯಿದ್ದೀವಿ. 70% ಜನ ಸಸ್ಯಾಹಾರಿ ಯಾಕೆ ಮಾಡ್ತಿದ್ರು? ಸಸ್ಯ ಅಂದ್ರೆ ಗೊತ್ತದಲ್ಲ. ಇಲ್ಲಿ ಎಷ್ಟು ಮಂದಿ ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ದೀರಿ? ಕೈ ಎತ್ತರಿ. ಹಾಂ, ಕೆಲವೊಂದು ನಿಮಗೂ ಹೇಳಬೇಕಾಗ್ತದೆ. ಸಸ್ಯಾಹಾರಿ ಸಸ್ಯಗಳು ಯಾಕೆ ಉಪಯೋಗಿಸ್ತಿದ್ರು? ಮಾಂಸಾಹಾರಿ ಇನ್ನೂರು ದೇಶದಾಗ ಮಾಂಸಾಹಾರಿಗಳದಾರ, ನಮ್ಮ ದೇಶದಾಗ ಯಾಕೆ ಸಸ್ಯಾಹಾರಿಗಳಿದ್ರು? ಇದು ಪ್ರಶ್ನೆ ಆಗ್ತದೆ. ಯಾಕೆ ಸಸ್ಯನೇ ಉಳುಮೆ ಮಾಡ್ತಿದ್ರು? ಕೃಷಿ ಪ್ರಧಾನ ಆದಾಗ ಸಸ್ಯನೇ ಯಾಕೆ ಇದನ್ನು ಮಾಡಿಕೊಂಡ್ರು? ಯಾಕಂದ್ರೆ 1 ಕಿಲೋ ಗೋಧಿ, 1 ಕಿಲೋ ಅಕ್ಕಿ, 1 ಕಿಲೋ ಮೆಕ್ಕೆಜೋಳ ತಯಾರಾಗಬೇಕಾಗಿತ್ತಂದ್ರೆ, 1 ಕಿಲೋ ಗೋಧಿ ತಯಾರಾಗಬೇಕಂದ್ರೆ, 1 ಕಿಲೋ ಅಕ್ಕಿ ತಯಾರಾಗಬೇಕಾದ್ರೆ 3,000 ಲೀಟರ್ ನೀರು ಕನ್ಸಂಪ್ಷನ್ ಆಗ್ತದೆ. 1 ಕಿಲೋ ಅಕ್ಕಿ ಆಗಬೇಕಾದ್ರೆ 1 kg ಗೋಧಿ ತಯಾರಾಗಬೇಕಾಗಿತ್ತಂದ್ರೆ 1,000 ಲೀಟರ್ ಆಗ್ತದೆ. 1 kg ಮೆಕ್ಕೆಜೋಳಕ್ಕೆ 800 ಲೀಟರ್ ಹೋಗ್ತದೆ, ಗೋಧಿಗೆ 1,000 ಹೋಗ್ತದೆ. ಅದು 1 ಕಿಲೋ ತಯಾರಾಗಬೇಕಿತ್ತಂದ್ರೆ. ಅದೇ 1 ಕಿಲೋ ಮಾಂಸ ತಯಾರಾಗಬೇಕಾಗಿತ್ತಂದ್ರೆ 15ರಿಂದ 25,000 ಲೀಟರ್ ಹೋಗ್ತದೆ. ಆದ ಕಾರಣ ಏನು ಮಾಡಿದರು, ನಮಗೇನು ಬೇಕಾಗಿತ್ತು, ಈ ಜನಕ್ಕೆ ಆಹಾರ ಬೇಕಾಗಿತ್ತು. ಅದು ಯಾವ ಸಾತ್ವಿಕ ಆಹಾರ ಇರಬೇಕು, ದೇಶದ ಪ್ರಜೆಗಳು ಬದುಕಿರಬೇಕು. ಮತ್ತು ಇನ್ನೂ ಒಂದು ಆರೋಗ್ಯ ದೃಷ್ಟಿಯಿಂದ ಮಾಂಸಾಹಾರಿಗಳಿಗೆ ಏನದಲ್ಲ, ಅದರದ ಲೈಫ್ ಸೈಕಲ್ ಅಂತಿರಲ್ಲ, ಅದರ ಆಯುಷ್ಯ ಅದು ಏನಂತ ಭಾಳ ಕಡಿಮೆ ಅದ. ಹುಲಿ ತಗೋರಿ, ಇದು ತಗೋರಿ, ನರಿ ಅಲ್ಲ, ಹುಲಿ, ತೋಳ, ಇನ್ನೂ ಮಾಂಸಾಹಾರಿ ಪ್ರಾಣಿಗಳು 10 ಬೇಡ 15 ವರ್ಷ ಮ್ಯಾಕ್ಸಿಮಮ್. ಆನೆ ತಗೋರಿ, ಪ್ಯೂರ್ ಸಸ್ಯಾಹಾರಿ ಮತ್ತು ಬಲಶಾಲಿ ಅದ. ಆನೆ ತಗೋರಿ ಎಷ್ಟು ವರ್ಷದ? ಮಿನಿಮಮ್ 80 ವರ್ಷ ಬದುಕ್ತದೆ. ಮತ್ತು ಜಗತ್ತಿನ ಅತಿ ಶಕ್ತಿಯುತ ಇದು ಅದು. ಯಾಕೆ ಶಕ್ತಿಯುತ ಅದ? ಪ್ಯೂರ್ ಸಸ್ಯಾಹಾರಿ ಅದ. ಆದ ಕಾರಣ ನಮ್ಮನ್ನು ಸಸ್ಯಾಹಾರಿ ಇದು ಪ್ರಧಾನವಾದಂಥ ದೇಶ ಆಯ್ತು ನಮ್ಮದು. ಅದ್ರ ಸಂಕಟ ಏನಾಗ್ತದೆ, ನಾವು ಈ ಭೂಮಿ ಸಂಕಟ ನಾವು ಇರೋದ್ರಿಂದ ಪರಿಸರ ಬಗ್ಗೆ ಕಾಳಜಿನೂ ಇರ್ತಿತ್ತು. ಯಜ್ಞ ಯಾಗಾದಿ ಅದೆಲ್ಲ ಮಾಡ್ತಿದ್ವಿ. ಇಲ್ಲಿ ನಮ್ಮ ಗವಿಮಠದ ಶಿವಗಳು ಒಂದು ಕೃಷಿ ಜ್ಞಾನ ಪ್ರದೀಪಿಕೆ ಅಂತೇಳಿ ಸಮೀಪ 100 ವರ್ಷ ಹಿಂದೆ ಬರೀತಾರ ಪುಸ್ತಕ. ಅದರಾಗ ಆಯ್ದ ಕೆಲವೊಂದು ಭಾಗಗಳನ್ನು ತನ್ನೆದುರು ಇಡಕ್ಕೆ ಬಯಸ್ತೀನಿ. ಇದು ಕೃಷಿ ಪ್ರಧಾನ ಅಂದ್ರೆ ನಮ್ಮದು ಪರಂಪರೆಯುತವಾಗಿ ಬಂದಿತ್ತು, ತಲೆಮಾರುಗಳಿಂದ, ಶಿಲಾಯುಗದಿಂದ. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೃಷಿ ಯಜಮಾನ ಅದಾವ, ಅವರಿಗೆ ಕೆಲವೊಂದು ಕಿವಿಮಾತು ಹೇಳ್ತಾರೆ. ಯಾರು? ಗವಿಮಠದ ಶ್ರೀಗಳು. ಎತ್ತುಗಳ ಆರೈಕೆ ಮಾಡಬೇಕು, ಸಮಯ ಸಮಯಕ್ಕೆ ಹಿಂಡಿ ಹಾಕಬೇಕು, ಮೇವು ಹಾಕಬೇಕು, ನೀರು ಹಾಕಬೇಕು, ಅದಕ್ಕೆ ಮೈ ಇದು ಮಾಡಬೇಕು. ಅಲ್ಲಿಂದ ಒಕ್ಕಲುತನ ಸಾಮಾನುಗಳ ವ್ಯವಸ್ಥೆ ಮಾಡಬೇಕು. ಕುಂಟಿ, ನೇಗಿಲ, ಕೂರ್ಗಿ ಅವೆಲ್ಲ ಸರಿಯಾಗಿರಬೇಕು. ಸರಿಯಾಗಿರ್ಬೇಕಂದ್ರೆ ಕೆಲಸ ಮಾಡ್ತಿರ್ಬೇಕು, ತಾಂತ್ರಿಕವಾಗಿ ಏನೂ ದೋಷ ಇಲ್ಲಾರ್ದಂಗೆ ಇರಬೇಕು. ಹೊಲಗಳ ಆರೈಕೆ ಅಂದ್ರೆ ನಾವು
ಹೊಲಕ್ಕೆ ನಾವು ಹೋದಿವಿ ಅಂದ್ರೆ ಹೊಲ ನಮ್ಮನ್ನು ಹೇಳ್ತದೆ, ಇಲ್ಲಿ ಕಸ ಅದಕ್ಕಿತ್ತು, ಇಲ್ಲಿ ಇದು ಕರಿಕೆ ಅದ, ಇಲ್ಲಿ ಒಡ್ಡು ಹಾಕಿಸ್ಬೇಕು, ಇಲ್ಲಿ ಬದು ಹಾಕಿಸ್ಬೇಕು, ಹೊಲನೇ ತಾನೇ ಮಾತಾಡ್ತದೆ. ಒಂದು ದಿವ್ಸ ಹೋಗ್ತೀರಿ, 2 ದಿವ್ಸ ಹೋಗ್ತೀರಿ, ಹಾಗೆ ಬರ್ತೀರಿ. 3ನೇ ದಿವ್ಸ ನೀವೇ ಕಿತ್ತಾಕ್ ಸ್ಟಾರ್ಟ್ ಮಾಡ್ತೀರಿ ಕಸ ಅದ ಕಳಿಯನ್ನು. 4ನೇ ದಿವ್ಸಕ್ಕೆ ಒಡ್ಡು ಹಾಕ್ಸಕ್ಕೆ ಚಾಲು ಮಾಡ್ತೀರಿ. ಅಲ್ಲಿದಿಂದ ನಮ್ಮಲ್ಲಿ ಇಲ್ಲಿ ಕೃಷಿ ಕಾರ್ಮಿಕರು ಇರ್ತಾರಲ್ಲ, ಸೇವಕರು, ಅವರು ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತಾರೆ. ಅವ್ರಿಗೆ ಸರಿಯಾದ ಪಗಾರ ಕೊಡಬೇಕು, ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಕೌಟುಂಬಿಕರಲ್ಲಿ ಯಾವುದೇ ಸಮಸ್ಯೆಗಳ ಬಗ್ಗೆ ಪರಿಹಾರ ಕೊಡಬೇಕು ಅಂತ ಅವ್ರ ಮುಂದೆ ಹೇಳ್ತಾರೆ. ಈಗ ಹೊಲಗಳ ಆರೈಕೆ ಅಂದ್ರೆ ನಟ್ ಕಡಿಯೋದು, ಹೊಲಗಳಲ್ಲಿ ಒಡ್ಡು ಬಲಿಸುವುದು ಅಂದ್ರೆ ದೊಡ್ಡ ದೊಡ್ಡ ಒಡ್ಡು ಹಾಕೋದು, ನೀರು ಕೊಚ್ಚ ಹೋಗ್ಲಾರ್ದಂಗೆ ನೀರನ್ನು ಸಂಗ್ರಹಣೆ ಮಾಡ್ಕೋಬೇಕು, ಗೊಬ್ಬರ ಹಾಕೋದು, ಅವತ್ತು ತಯಾರು ಮಾಡೋದು. ಈಗ ಕೃಷಿ ಪ್ರಧಾನದಾಗ ನಮ್ಮಲ್ಲಿ 2 ಥರ ಬೆಳೆಗಳದ, ಒಂದು ಮುಂಗಾರು ಮತ್ತು ಒಂದು ಹಿಂಗಾರು ಅಂತ. ಮುಂಗಾರು ಬೆಳೆದಾಗ ಏನು ಮಾಡ್ತೀವಿ ನಾವು, ರೋಹಿಣಿ ಮಳೆಯಿಂದ ಆಶ್ಲೇಷ ಮಳೆವರೆಗೆ 6 ಮಳೆ ಏನದಾವು ಮುಂಗಾರು ಮಳೆ ಅಂತೀವಿ. ಅಂದ್ರೆ ಜೂನ್ನಿಂದ ಸೆಪ್ಟೆಂಬರ್ ತನಕ, ಸೆಪ್ಟೆಂಬರ್ದಿಂದ ಡಿಸೆಂಬರ್ ತನಕ ಹಿಂಗಾರು ಮಳೆಗಳು. ಅಲ್ಲಿ 6 ಮಳೆ ಮಗದಿಂದ ಸ್ವಾತಿ ಮಳೆ ತನಕ 6 ಮಳೆಗಳಿದಾವೆ. ಇಲ್ಲಿ ನಾವು ಏನು ಮಾಡಿದ್ವಿ, ನಮ್ಮ ಕೃಷಿ ಪ್ರಧಾನ ಪದ್ಧತಿಯೊಳಗೆ 2 ಧಾನ್ಯಗಳನ್ನು ನಾವು ಬಿತ್ತೀವಿ. ಒಂದು ದ್ವಿದಳ ಧಾನ್ಯಗಳನ್ನು, ಒಂದು ಏಕದಳ ಧಾನ್ಯಗಳು. ತಾವೆಲ್ಲ ಕಲ್ತಿರ್ತೀವಿ. ಮೊನೊಕಾಟ್ ಆ್ಯಂಡ್ ಡೈಕಾಟ್ ಇಂಗ್ಲೀಷ್ ಮೀಡಿಯಮ್ದಾಗ. ಮೊನೊಕಾಟ್ ಅಂದ್ರೆ ಏನು, ಏಕದಳ. ಡೈಕಾಟ್ ಅಂದ್ರೆ ದ್ವಿದಳ. ಯಾವುದನ್ನು ಕಾಳನ್ನು ಹೊಡಿತೀರಿ ಅದು 2 ಕಾಳು ಆಗ್ತದೆ, ಅದು ದ್ವಿದಳ. ಮೊನೊಕಾಟ್ ಅಂದ್ರೆ ಸಜ್ಜಿ, ಜೋಳ, ಗೋಧಿ ಇವೆಲ್ಲ ಮೊನೊಕಾಟ್. ಮೊನೊಕಾಟದ್ದು ರೂಟ್ ಏನಿರ್ತದಲ್ಲ ಫೈಬರಸ್ ಇರ್ತದೆ. ಮೊನೊಕಾಟ್ ರೂಟ್ ಈಸ್ ಆಲ್ವೇಸ್ ಇಟ್ ಈಸ್ ಫೈಬರಸ್ ಆ್ಯಂಡ್ ಡೈಕಾಟ್ ರೂಟ್ ಈಸ್ ಆಲ್ವೇಸ್ ಇಟ್ ಈಸ್ ಟ್ಯಾಪ್ ರೂಟೆಡ್. ಮೊನೊಕಾಟ್ ಅಂದ್ರೆ ಏಕದಳದ ಏನು ಬೇರೆ ಅದಾವು ಗುಂಜು ಬೇರೆ ಇರ್ತಾವೆ, ದ್ವಿದಳದ ತಾಯಿ ಬೇರೆ ಇರ್ತವೆ. ಉದಾಹರಣೆಗೆ ಏಕದಳದ ಎಲೆಗಳೇನಿರ್ತಾವಲ್ಲ ಉದ್ದುನ್ನದಾಗೆ ಇರ್ತವೆ, ಜೋಳದ ಎಲೆ ಉದ್ದಿರ್ತದೆ. ಯಾವ್ದು ಗುಂಜು ಬೇರೆ ಇರ್ತದೆ, ಮೆಕ್ಕೆಜೋಳದ್ದು, ವೀಟದ್ದಾಗಲಿ, ಜೋಳ, ಗೋಧಿ, ರಾಗಿ, ಇವೇನು ಕಾಳುಗಳದ ಒಡಿಲಾರ್ದು 2 ಭಾಗ ಆಗ್ಲಾರ್ದು ಅಂತ ಇವು ಏನದಾವ ಉದ್ದಿರ್ತವೆ. ಇವೇನದಲ್ಲ ಮೆಶ್ ಇರ್ತದೆ, ಜಾಳಿಗೆ ಇರ್ತದೆ ಎಲೆಗಳು ದ್ವಿದಳದ್ದು. ಮೊದಲು ನಾವು ಏನು ಮಾಡ್ತಿದ್ರು, ಕ್ರಾಪ್ ರೊಟೇಷನ್ ಅಂತ ಮಾಡ್ತಿದ್ರು. ಭೂಮಿಯಲ್ಲಿ ನಮ್ಮ ಇಷ್ಟು ವಿಜ್ಞಾನಿಗಳು ಹಿಂದಿನ ನಮ್ಮ ಹಿರಿಯರು ಇಷ್ಟು ಬುದ್ಧಿವಂತರಿದ್ರು. ನ್ಯಾಚುರಲಿ ಫಾರ್ಮಿಂಗ್ ಹೇಗೆ ಮಾಡಬೇಕು, ನೈಸರ್ಗಿಕವಾಗಿ ಕೃಷಿ. ಅಟ್ಮಾಸ್ಫಿಯರ್ದಾಗ ವಾತಾವರಣದೊಳಗೆ 92% ನೈಟ್ರೋಜನ್ ಅದು, ಇದು 72%, 27% ಆಕ್ಸಿಜನ್, ಇನ್ನೊಂದು ಪರ್ಸೆಂಟೇಜ್ನಾಗ ಕಾರ್ಬನ್ ಡೈಆಕ್ಸೈಡ್, ಓಝೋನ್ ಅದ, ಇನ್ನು ಉಳಿದ ಅನಿಲ್ಗಳದಾವು. ಲೈಟ್ನಿಂಗ್ ಆಗ್ತದಲ್ಲ ಅಂದ್ರೆ ಮಳೆ ಆಗೋ ಹೊತ್ನಾಗ ಗುಡುಗು ಸಿಡಿಲ್ ಆಗ್ತದಲ್ಲ, ಆ ಟೈಮ್ನಲ್ಲಿ ಸಿಡಿಲ್ ಆಗೋ ಹೊತ್ನಾಗ ಎಷ್ಟು ಕರೆಂಟ್ ಉತ್ಪಾದನೆ ಆಗ್ತದಲ್ಲಿ ಯಾರಾದ್ರೂ ಒಬ್ರು ಹೇಳ್ತೀರಿ? ಸಿಡಿಲ್ ಅಂದ್ರೆ ಏನು? ಅಯಾನಿಕ್ ಎಫೆಕ್ಟ್. ಇಟ್ ಇಸ್ ಅಯಾನಿಕ್. ಪಾಸಿಟಿವ್ ಅಯಾನ್ಸ್ ಅಂಡ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ವೆನ್ ದೇ ಆರ್ ಗೋಯಿಂಗ್ ಟು ಕೊಲೈಡ್ ಈಚ್ ಅದರ್. ಅಣುಗಳು ಏನದಲ್ಲ, ಧನಾತ್ಮಕ ಮತ್ತು ಋಣಾತ್ಮಕ ಅಣುಗಳು ಒಂದಕ್ಕೊಂದು ಬಡದಾಡಿದಾಗ ವಿದ್ಯುತ್ ಸಂಪರ್ಕ ಆಗಿ ಅವಾಗ 30,000ಕ್ಕಿಂತ ಹೆಚ್ಚಿನ ವೋಲ್ಟೇಜ್ ಕರೆಂಟ್ ಫಾರ್ಮ್ ಆಗ್ತದೆ, ಛಕ್ಕತ್ತ ಆವಾಜ್ ಬರ್ತದೆ. ಅವಾಗ ನಮ್ದು ವಾತಾವರಣದಕ್ಕಿರ್ತಕ್ಕಂಥ ನೈಟ್ರೋಜನ್ ಅಂದ್ರೆ ಸಾರಜನಕ, ಇಟ್ ಈಸ್ ಮಿಂಗಲ್ ವಿತ್ ಆಕ್ಸಿಜನ್, ದಿಸ್ ಒನ್ ಹೈಡ್ರೋಜನ್, ಅಲ್ಲೇ ಎಲೆಕ್ಟ್ರಿಕ್ ಶಾಕ್ದಲ್ಲಿ. ಅವಾಗ ಏನಾಗ್ತದೆ, ಪಾರ್ಟ್ ಅಮೋನಿಯಾ ಆಗ್ತದೆ, ಕೆಲವೊಂದು ಪಾರ್ಟ್ ನೈಟ್ರೋಜನ್ ಆಗಿ ಮಳೆ ಹನಿಯ ಮುಖಾಂತರ ಇಟ್ ಈಸ್ ಡಿಫ್ಯೂಸ್ ಇನ್ ಟು ದ ವಾಟರ್ rain drops and it will, due to the gravitational force, it will going to the land or earth. ಭೂಮಿ ಮ್ಯಾಗ ಬಂದ್ಬಿಡ್ತದೆ. ಯಾವುದು ಮಳೆ ಹನಿಗೆ ಏನದಲ್ಲ ಅಮೋನಿಯಾ ನೈಟ್ರೋಜನ್ ಅದದ ಕರಗ್ತದೆ. ಯಾವುದು ಎಲೆಕ್ಟ್ರಿಕ್ ಶಾಕ್ ಆಗಿ ನೈಟ್ರೋಜನ್ ನೀರಿನ ಸಂಗಟ ಕೊಡ್ತದೆ, ಮಳೆ ಹನಿ ಸಂಗಟ ಅದು ಭೂಮಿಗೆ ಬರ್ತದೆ. ಭೂಮಿಗೆ ಬಂದ ಮ್ಯಾಗ ಏನಾಗ್ತದೆ, ನಮ್ಮ ಈ ದ್ವಿದಳ ಸಸ್ಯಗಳು ಇರ್ತಾವಲ್ಲ ಇವು ಸಂಗ್ರಹಣೆ ಮಾಡ್ಕೊಳ್ಳೋಂಥ ಶಕ್ತಿ ಇರ್ತದೆ. ಅದಕ್ಕೆ ದ್ವಿದಳ ಶಕ್ತಿಗೆ ಅವು ಏನು ಮಾಡ್ತಾವು, ಅವು ಬೇರಿನ ತಳದಾಗ ಯಾವುದೇ ದ್ವಿದಳ ಇದು ಎಲೆ ಇದು ಗಿಡ ಬೇರು ನೋಡ್ರಿ, ಅಲ್ಲಿ ನೈಟ್ರೋಜನ್ದ ಗಂಟೆಗಳಿರ್ತಾವೆ ತಳದಾಗ. ನಾಟ್ಸ್ ಆಫ್ ದ ನೈಟ್ರೋಜನ್ ಇನ್ ದ ರೂಟ್ಸ್.
ಇಂಗ್ಲೀಷ್ನಾಗ ಹೇಳ್ಬೋದು. ಅಲ್ಲಿ ಗಂಟುಗಳಿರ್ತಾವೆ. ಅವು ಏನು ಮಾಡ್ತಾವು, ಮುಂದೆ ಬೆಳೀತಕ್ಕಂಥ ನಮ್ಗೆ ಬೇಕಲ್ಲ, ನೈಟ್ರೋಜನ್ ಬೇಕಾಗ್ತಿರ್ತದೆ, ಅಮೋನಿಯಾ ಬೇಕಾಗ್ತದೆ, ಅದು ಎರಡೂ ಅದರಾಗಿರ್ತದೆ. ಎಲ್ಲಿ ರೂಟ್ನಾಗ ಬೇರ್ನಲ್ಲಿ ತಯಾರಾಗಿ ಕೂತಿರ್ತದೆ. ಅದರಿಂದ ಏನಾಗ್ತದೆ, ನಮ್ಮದು ಪರಿಸರಕ್ಕೆ ಏನೂ ಧಕ್ಕೆ ಆಗಂಗಿಲ್ಲ, ಎಕ್ದಮ್ ಗ್ರೀನಿಶ್ ಆಗಿಬಿಡ್ತದೆ. ಮಳೆ ಆದ ಮರುದಿವ್ಸ ನೋಡ್ರಿ, ನೀವು ನೀರು ಉಣಿಸಿದ್ರಷ್ಟು ಹಸಿರಿರಂಗಿಲ್ಲ, ಆದ್ರೆ ಮಳೆಯಾದ ಮರುದಿವ್ಸ ಕ್ಲೋರೋಫಿಲ್ ಎಕ್ದಮ್ ಫಾರ್ಮ್ ಆಗಿರ್ತದೆ. ಯಾಕಂದ್ರೆ ನೈಟ್ರೋಜನ್ ಸಫಿಷಿಯಂಟ್ ಸಿಕ್ಕಿರ್ತದೆ. ಡ್ಯೂ ಟು ಆಸ್ಮೆಟಿಕ್ ಆರ್ ಸ್ಟೋರೇಜ್ ಪ್ರೆಷರ್, ಎಲಿ ಮುಖಾಂತರ ದ್ವಿತೀಯ ಸಂಶ್ಲೇಷಣೆ ಅಂತಾರೆ ಕ್ಲೋರೋಫಿಲ್ಸ್ ಏನದಲ್ಲ, ಅದು ಸನ್ ಡ್ರಾಪ್ಸ್ ಸಂಗಡ ಕೂಡಿ ಜಕ್ಕೊಂಡು ಹಸಿರಾಗಿಬಿಡ್ತದೆ. ಅದರಿಂದ ಆರೋಗ್ಯ ಶೇಖರಣೆ ಮಾಡೋಕೆ ಗಿಡ ಬೆಳವಣಿಗೆಗೆ ಆಗ್ತದೆ. ಮುಂದೆ ಅದು ಹೋಗೋ ಹೊತ್ನಾಗ ಕೆಳಗದು ರೂಟ್ ಏನದಲ್ಲ, ಅದು ಬೇರೆ ಇರ್ತದಲ್ಲ, ನೆಕ್ಸ್ಟ್ ಏನದ ಅದು ಭೂಮಿಯಾಗ ಬಿಟ್ಬಿಡ್ತೀವಿ ನಾವು. ನೆಕ್ಸ್ಟ್ ಏನದ ಮತ್ತೊಂದು ಬೆಳೆ ಬೆಳೀತಿರ್ತೀವಿ. ನಮ್ಮಲ್ಲಿ 2 ಬೆಳೆ ಅದಾವೆ, ಮುಂಗಾರು ಮಳೆ ಅಂತ ಹೇಳಿದ್ವಿ, ಹಿಂಗಾರು ಅಂತದ್ದು. ಮುಂಗಾರು ಬೆಳೆಯುವಾಗ ನಾವು ಬೆಳೀತಕ್ಕಂಥದ್ದು ಹೆಚ್ಚಿಗೆ ದ್ವಿದಳ ಧಾನ್ಯಗಳು, ತೊಗರಿ, ಅಲಸಂದಿ, ಮೂಗ್ನಿ, ಸ್ವಲ್ಪ ಮಟ್ಟಿಗೆ ಆಹಾರ ಧಾನ್ಯಗಳು ಸಜ್ಜಿ, ರಾಗಿ, ನವಣೆ ಅಂತ ಬೆಳೀತಾರೆ. ಹೆಚ್ಚಾಗಿ ದ್ವಿದಳ ಧಾನ್ಯಗಳು, ಮಸಾರಿ ಭೂಮಿ ಇದು. ಅಲ್ಲಿ ಅದು ನೀವು ವ್ಯವಸಾಯ ಮಾಡಿ ಅದು ತಳದಾಗ ಬೇರೆ ಇರ್ತಾವಲ್ಲ, ಅದು ಏನದ ಏಕದಳದೊಳಗೆ ಏನದಲ್ಲ, ನೈಟ್ರೋಜನ್ ಮಾಡ್ತಕ್ಕಂಥ ಶಕ್ತಿ ಇರಂಗಿಲ್ಲ ಅದಕ್ಕೆ. ಇದೇನು ಬಿಟ್ಟಿರ್ತದಲ್ಲ ಬೇರ್ನಾಗೆ, ಈ ಬಿಟ್ಟಿದ್ದ ಶಕ್ತಿ ತೆಗೆದುಕೊಂಡು ನಾವೇನು ಮಾಡ್ತೀವಿ, ಕಾಲ್ಗೆ ಅಂತಾರೆ, ಕ್ರಾಪ್ ಅಲ್ಟ್ರೇಷನ್, ಕ್ರಾಪ್ ರೊಟೇಷನ್ ಅಂತೀವಿ ನಾವು ಇಂಗ್ಲೀಷ್ನಾಗ. ಈಗ ನಮ್ಮ ಕನ್ನಡದಾಗ ಜವಾರಿ ಭಾಷೆ ಕಾಲ್ಗೆ ಯಾಕೆ ಮಾಡಬೇಕಂದ್ರೆ, ಈ ನೈಟ್ರೋಜನ್ ಇರ್ತದಲ್ಲ ಯಾವುದು ಮೊದಲಿಂದು, ಅದನ್ನೇನದಲ್ಲ ಇದು ಉಪಯೋಗ ಮಾಡ್ಕೋತದೆ. ಯಾವುದು ಏಕದಳ ಸಸ್ಯ. ಒಂದು ವರ್ಷ ಮುಂಗಾರಿ ಬೆಳೆ ಹಾಕೋದು, ಬೇಳೆಕಾಳುಗಳನ್ನು ಒಂದು ವರ್ಷ ಏನು ಮಾಡ್ತೀವಿ, ಮುಂದಿನ ವರ್ಷ ಏಕದಳದ ಸಸ್ಯಗಳನ್ನು ಹಾಕ್ತೀವಿ. ಅದು ಭೂಮಿದ ಆ ರೂಟ್ ಪ್ರಕಾರ ಬೆಳ್ಕೊಂಡು ಬರ್ತದೆ, ಜಗ್ಕೊಂಡು ಅದನ್ನು ಉಪಯೋಗ ಮಾಡ್ಕೋತದೆ. ಯಾವುದು ಈ ದ್ವಿದಳ ಬಿಟ್ಟತಕ್ಕಂಥ ನೈಟ್ರೋಜನ್ ಗಂಟುಗಳನ್ನು, ಅದರ ಶಕ್ತಿಯನ್ನು ಇದು ತಗೋತದೆ. ಹೀಗಾಗಿ ನಮ್ಮ ನೈಸರ್ಗಿಕ ಸಮತೋಲನ ಬರ್ತದೆ. ನಮ್ಗೆ ಯಾವುದೂ ಹಾಕೋದು ಬೇಕಾಗಿಲ್ಲ, ಯಾವುದೂ ನಾವು ಗೊಬ್ಬರ ಅದನ್ನು ಹಾಕೋದು ಬೇಕಾಗಿಲ್ಲ. ನಿಮ್ಮ ಹೊಲದೊಳಗೆ ನೀರನ್ನು ಹರಿಲಾರದು ಬಿಟ್ಟು ಗವಿಸಿದ ಶಿವಗಳು, ಕೊಪ್ಪಳದ ಗಣಮರದ ಶಿವಗಳು ಹೇಳ್ತಾರೆ, ನಿಮ್ಮ ಹೊಲದಾಗ ನೀರೇ ಒಂದು ಹನಿನೂ ಬಿಡ್ತಕ್ಕದ್ದಲ್ಲ, ಅಲ್ಲೇ ಹಿಂಗಂಗೆ ಮಾಡಿದಂತಾರೆ. ಅದು ಹಂಗೆ ಮಾಡೋದ್ರಿಂದ ಏನಾಗ್ತದೆ, ಅದು ನೀರಿನಲ್ಲಿ ಕರ್ತಕ್ಕಂಥ ನೈಟ್ರೋಜನ್ ಏನದಲ್ಲ ಭೂಮಿಯೊಳಗೆ ಹೋಗ್ತದೆ. ನೆಕ್ಸ್ಟ್ ಏನದಲ್ಲ, ನಮ್ದು ನೀರಿನ ಮಟ್ಟ ಹೆಚ್ಚಿಗೆ ಆಗ್ತದೆ, ಸೀಪೇಜ್ ವಾಟರ್ ಅಂತಾರೆ. ಏನು ಅವ್ರ ಅಪ್ಪ ನೆನಪು ಬಂದು ಅವ್ರು ನೆನಪು ಬಂದದೆ ಯಾರಿಗೆ ಗೊತ್ತು. ನೀವು ಅಷ್ಟೇ ಯಾರೋ ನಿಮ್ಮ ತಮ್ಮ ಯಾಕೆ ಕೇಳೋ ನೀವು ಹೋಗಿ ಅಲ್ಲಿ ಪೂರ ಹೊರಗೆ ಕೇಳೋ ಏನು ಕೇಳೋ. ಈಗ ನಿಮಗೆ ಏಕದಳ ದ್ವಿದಳದ ಬಗ್ಗೆ ಗೊತ್ತಾಯಿತು. ಮುಂಗಾರು ಬೆಳೆ, ಹಿಂಗಾರದಾಗ ಜೋಳ, ಇದು ಸೂರ್ಯಕಾಂತಿ, ಇದು ಎರಡೂ ಇರ್ತದೆ. ಟ್ಯಾಪ್ ರೂಟ ಮತ್ತು ಇದು ಇರ್ತದೆ ಗುಂಜು ಬೇರ, ಫೈಬರಸ್ ಅಂತೇಳಿ. ಇವೆಲ್ಲನೂ ಹಿಂಗಾರದಾಗ ಅದ್ರ ಮ್ಯಾಗ ಒಂದೊಂದು ಅವಲಂಬನೆ ಇರೋದ್ರಿಂದ ನಾವು ಪ್ರಾಕೃತಿಕ ಸಮತೋಲನ ತೆಗೆದುಕೊಳ್ತೀವಿ. ನೆಕ್ಸ್ಟ್ ಏನದಲ್ಲ, ನಾವು ಬೀಜ ಸಂಸ್ಕಾರ ಮಾಡಬೇಕಾಯ್ತು. ಯಾವುದೇ ಒಂದು ಬೀಜ ತೊಗೊಂಡು ಅಂದ್ರೆ ನಮ್ಮನ್ನು ಅದನ್ನು ಸಂಸ್ಕಾರ ಮಾಡಬೇಕಾಯ್ತು. ಬೀಜ ನಾವು ಈಗ ಇತ್ತಿತ್ತಲಾಗಿ ಏನಾಗ್ಯದ, ನಾವು ರೆಡಿಮೇಡ್ ಬೀಜ ತೊಗೊಂಡ್ಬರ್ತೀವಿ, ತೊಗೊಂಡು ಬಂದು ಅದನ್ನು ಬಿತ್ತೀವಿ. ಒಮ್ಮೆ 5 ಎಕರೆ 10 ಎಕರೆ ಒಮ್ಮೆ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಹಂಗೆ ಮಾಡಬಾರ್ದು. ನಮ್ಮ ಹಿಂದಕಿನ ಹಿರಿಯರು ಏನು ಮಾಡ್ತಿದ್ರು, ಇವು ನಮ್ಮ ಮರಾಠದಾಗಲಿ ಇದು ಆಗಲಿ ಇಷ್ಟಿಷ್ಟೇ ಬೀಜ ಕೊಡ್ತಿದ್ರು. ಬೀಜ ಇದೆ ಅದನ್ನು ನಾವು ಹಿಡಿತಿದ್ದೀವಿ, ಬೀಜ ಹಿಡಿತಿದ್ವಿ, ಅದನ್ನು ನಾವು ಬಿತ್ತೋದು. ಒಂದು ಬಗಸೆ ಬೀಜ ತೊಗೊಂಡೋದು ನಮ್ಮ ಭೂಮಿಗೆ ಅದನ್ನು ಸಂಸ್ಕಾರ ಮಾಡೋದು, ನಮ್ಮ ಭೂಮಿದು ಸಂಸ್ಕಾರ ಕೊಡೋದು. ನಮ್ಮ ಭೂಮಿಯೊಳಗೆ ಏನು ಲವಣಾಂಶ ಅದ, ನಮ್ಮ ಭೂಮಿ ಅದನ್ನು ಅಡ್ಜಸ್ಟ್ ಮಾಡೋದು, ನೀರಿಂದ ಎಷ್ಟು ಬೇಕು ಇದು ಮಾಡಿ. ಅದು ನಮ್ಮ ಭೂಮಿಗೆ ಸಂಸ್ಕಾರ ಮಾಡಿದಾಗ ಮುಂದೆ ನಮ್ಮ ಭೂಮಿಯೊಳಗೆ ಬೆಳೀಲಿಕ್ಕೆ ಏನು ಬೇಕು ಅದೆಲ್ಲ ಬಂದ್ಬಿಡ್ತದೆ. ಅದು ಅಡ್ಜಸ್ಟ್ ಆಗ್ತದೆ ಭೂಮಿ. ಒಂದು ರೂಮ್ನಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಅಡ್ಜಸ್ಟ್ ಆಗಬೇಕಲ್ಲ. ಅಡ್ಜಸ್ಟ್ ಆಗಕ್ಕೆ ಒಂದು ಟೈಮ್ ಬೇಕಾಗ್ತದಲ್ಲ, ಅದು ಟೈಮ್ ಡರ್ಮಿನೇಷನ್ ಪೀರಿಯಡ್ ಅಂತಾರೆ ಇಂಗ್ಲೀಷ್ನಾಗ. ಅದು ಸೆಟ್ ಮಾಡಬೇಕಾಗ್ತದೆ ಆ ಸಸಿಗೆ. ನೆಕ್ಸ್ಟ್ ಏನದಲ್ಲ, ಆ ಬೀಜ ತಗೊಂಡು ನಾವು ನಮ್ಮ ಹೊಲಕ್ಕೆ ಬಿತ್ತಬೇಕು. ಒಂದು
ಒಂದು ಬಗ್ಸಿಗೆ ಇದ್ದಿದ್ದು ಒಂದು ಅದು ಒಂದು 4-5 ಸುಲಿಗೆ ಆಯ್ತು ಅಂದ್ರೆ ಒಂದು 5-6 ಎಕರೆ ಬಿತ್ತೀವಿ ನಾವು. ನೆಕ್ಸ್ಟ್ ಅದನ್ನು ಬಿತ್ಕೋತ ನಾವು ಅದನ್ನು ಹಿಡಬೇಕು. ಮತ್ತು ಅಲ್ಲಿಂದ ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಬಿತ್ಕೋತ ಹೋಗ್ಬೇಕು. ಅದೇ ಬೀಜ ಅದಕ್ಕೆ ಹಾಕಬಾರ್ದು. ಇದು ಒಂದು ನಮ್ಮ ಬೀಜ ಸಂಸ್ಕಾರ ಮಾಡ್ತಕ್ಕಂಥ ಪದ್ಧತಿ ಇತ್ತು ನಮ್ಮ ಇದ್ರೊಳಗೆ. ಅಲ್ಲಿಂದ ನಾವು ಮುಂಗಾರಿ ಧಾನ್ಯಗಳದ್ದೇನದಲ್ಲ, ಸಜ್ಜಿ, ಸಾಸಿವೆ, ಎಳ್ಳ, ನವಣಿ, ಬೆಳ್ಳುಳ್ಳಿ, ತೊಗರಿ, ಹತ್ತಿ ಇವೆಲ್ಲ ಬೆಳಿತಿದ್ವಿ. ಅಲ್ಲಿದ್ದಂತ ಇದೇನದಲ್ಲ, ಮುಂಗಾರಿ ಬೆಳೆ 3 ಸಲ ಹರಗಬೇಕಂತಾರೆ ಬೆಳಗ್ಗೆ ಅವರು ಅಪ್ಪುಗಳು. ಮಿನಿಮಮ್ 3 ಸಲ ಮಣ್ಣನ್ನು ಬೇಸಿಗೆದಾಗ ಒಂದು ಮಾಗಿ ಎತ್ತಳಿ 3 ಸಲ ಹರಗುದು, 2 ಸಲ ಕಳೆ ತೆಗೆದು ಇಷ್ಟೆಲ್ಲ ಮಾಡಿ ವ್ಯವಸ್ಥೆದಾಗಿರಬೇಕು ಅಂತ ಹೇಳ್ತಾರೆ ಬೆಳೆಗೆ. ಅಲ್ಲಿದಿಂದ ಹಿಂಗಾರು ಅಂತೂ ಹೇಳಿದ್ವಿ. ಅಲ್ಲಿದಿಂದ ಈಗ ನಮ್ಮ ಎಲ್ಲಕ್ಕಿಂತ ಹೆಚ್ಚಿಗೆ ಏನದಂದ್ರೆ ಮಣ್ಣು ಸವಿತದ. ನಮಗೆ ಮಣ್ಣಂದ್ರೆ ಬಂಗಾರಿದ್ದಂಗೆ, ಮಣ್ಣಂದ್ರೆ ಬಂಗಾರಿದ್ದಂಗೆ. ಅದನ್ನು ಹೆಂಗೆ ಉಳಿಸ್ಕೋಬೇಕು? ಅವಾಗ ಅದಕ್ಕೆ ಜೀವಂತ ಅಡ್ಡ ಬದುಗಳನ್ನು ಹಾಕಬೇಕು. ಲೆಕ್ಕಿ ಗಿಡ, ಲ್ಯಾಂಟೈನ್ ಗಿಡ, ಅದು ಹುಲ್ಲಿನ ಗಿಡಗಳು, ಅವನ್ನ ಹಾಕಿ ಜೀವಂತ ಬದುಗಳು ಅದನ್ನು ಅಡ್ಡಗೆ ನಿಲ್ಲಿಸೋದು, ನೀರು ಬ್ರೇಕ್ ಮಾಡೋದು, ಮತ್ತು ನೆಕ್ಸ್ಟ್ ಆಡೋದು. ಅಲ್ಲಿ ಅಡ್ಡ ಒಡ್ಡುಗಳೇನದ ನೀರಿನ ಸಂಗತ ಹೋಗ್ತಕ್ಕಂಥದ್ದು ಅದನ್ನು ತಡೀತದ. ಅಲ್ಲಿಂದ ಬದುವಿನಾಗ ಏನಿರ್ತದಲ್ಲ ಹುಲ್ಲದು, ದನ ಕರ ಮೇಯ್ಸಕ್ಕೆ ಅನುಕೂಲ ಆಗ್ತದೆ. ಮುಂದೆ ಕಲ್ಟಿವೇಶನ್ ಮಾಡೋದು. ಈಗ ಜೀವಂತ ಬದುಗಳನ್ನು ಮಾಡಿ ನಮ್ಮ ಹೊಲ ಲೆವೆಲ್ಲೂ ಆಗ್ತದೆ, ಸಮತಲ ಮಟ್ಟಕ್ಕೆ ಬರ್ತದೆ. ಇದ ನಂತರ ಏನದಲ್ಲ, ನಮ್ಮಲ್ಲಿ ಬೆಳೆ ಪದ್ಧತಿಗಳೇನದಾವಲ್ಲ 3 ಪದ್ಧತಿ ಅದಾವ. ಒಂದು ಪೂರ್ತಿ ಬಿತ್ತುವುದು, ಒಂದು ಮಿಶ್ರ ಬೆಳೆ, ಒಂದೇನದಲ್ಲ ನಮ್ಮದು ಫಾರೆಸ್ಟ್ ಓರಿಯೆಂಟೆಡ್ ಅರಣ್ಯೀಕೃತ ವ್ಯವಸಾಯ ಅಂತಾರೆ. ಒಂದು ಸಂಪೂರ್ಣ ಬಿತ್ತುದು, ಒಂದು ಜೋಳನೇ ಬಿತ್ತುಬಿಡೋದು, ಒಂದು ರಾಗಿನೇ ಬಿತ್ತುವುದು, ಒಂದು ತೊಗರಿನೇ ಬಿತ್ತುವುದು, ಸಂಪೂರ್ಣ ಬೆಳೆ. ಮಿಶ್ರ ಅಂದ್ರೆ ಏನು? ಅಕಡಿ ಹಾಕೋದಂತಾರೆ. 2 ಸಾಲ ಜೋಳ, 1 ಸಾಲ ಕಡ್ಲಿ, 5 ಸಾಲ ಜೋಳ, 1 ಸಾಲ ಕಡ್ಲಿ, ಅಥವಾ 1 ಸಾಲ ಅಗಿಸಿ ಅಕಡಿ ಹಾಕೋದು. ಇದು ಮಿಶ್ರ ಬೆಳೆ ಪದ್ಧತಿ. ಫಾರೆಸ್ಟ್ ಇದೆ ಅಂದ್ರೆ ಅಲ್ಲಲ್ಲಿ ಗಿಡ ಹಚ್ಚೋದು, ಆ ಗಿಡದ ಬಿಸಿಲಿನಿಂದ ನಡ್ಬರ್ಕ್ ಬೆಳೆ ತಗೊಳ್ಳೋದು, ಏನಿರ್ತದೆ ನಡ್ಬರ್ಕ್. ಇದು ಫಾರೆಸ್ಟೈಸೇಷನ್ ಇದು ಆಯ್ತು. ಈಗ ಏನದಲ್ಲ, ಈಗ ಇತ್ತೀಚಿನ ದಿನದಲ್ಲಿ ಏನಾಗಕತ್ತದ, ಇದು ನಮ್ಮದು ಪಾರಂಪರಿಕ ಕೃಷಿಯಿಂದ ಏನದಲ್ಲ, ನಮ್ಮ ಆಹಾರ ಒಳ್ಳೆಯದೇ ಇರ್ತದ, ನಮ್ಮ ಜೀವನ ಕ್ರಮ ಸರಿಗಿರ್ತದ, ಭಾಳಷ್ಟು ಖರ್ಚು ಇರಂಗಿಲ್ಲ, ವೆಚ್ಚ ಇರಂಗಿಲ್ಲ. ಅಲ್ಲಿಂದ ಇಲ್ಲಿ ಏನದಲ್ಲ, ಕೂಲಿಕಾರರಿಗೆ ಹೆಚ್ಚಿಗೆ ಕೊಡಬೇಕಾಗ್ತದೆ ನಾವು ಹಣನ. ಇಳುವರಿ ಕಡಿಮೆ ಇರ್ತದೆ, ಆದ್ರೆ ಅಷ್ಟೇ ಕಡಿಮೆ ಆದಾಯ ಇರ್ತದೆ. ಆಧುನಿಕ ಕೃಷಿ ಪದ್ಧತಿ ನೋಡಿದ್ರೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ, ಯಾಕೆ ನಾವು ಇದನ್ನೇ ಉಣ್ಬೇಕು? ಈಗ ನಮ್ಮ ಸಾಂಪ್ರದಾಯಿಕ ಬೆಳೆದೊಳಗೆ ಏನದಲ್ಲ, ಮಿಲೆಟ್ಸ್ ಅಂತೀವಿ, ತೃಣಧಾನ್ಯಗಳು, ಅವನ್ನೇ ಹೆಚ್ಚಿಗೆ ಬೆಳೀತಿದ್ರು. ನವಣಿ, ರಾಗಿ, ಜೋಳ, ಅಲ್ಲಿದಿಂದ ಹರ್ಕ, ಬರಗ, ಸಾವಿ ಇವೆಲ್ಲ ಹೆಚ್ಚಿಗೆ ಬೆಳೀತಿದ್ರು ಧಾನ್ಯಗಳನ್ನು. ನಮ್ಮದು ಇನ್ನೊಂದು ತಿಳಿದಿರಲಿ ತಮಗೆ, ಗೋಧಿ ಮತ್ತು ಮೆಕ್ಕೆಜೋಳ ನಮ್ಮ ದೇಶದ್ದಲ್ಲ, ನಮ್ಮ ಸಾಂಪ್ರದಾಯಿಕ ಕೃಷಿದಾಗ ಅವು ಬರಂಗಿಲ್ಲ. ಈಗ ಒಂದು ಇಂಟರ್ನ್ಯಾಷನಲ್ ಸಮಿಟ್ದಾಗ ನಾವು ಹೋಗಿದ್ದೀವಿ, ನಾವು ಮಿಲೆಟ್ ಸಮಿಟ್ದಾಗ ನಾವು ಸಾರಂಗಮಠ ಸ್ವಾಮಿಗಳದ್ದು ಹೋಗಿದ್ದೀವಿ. ಆ ಟೈಮ್ನಾಗ ಒಂದು ಪ್ರಶ್ನೆ ಉದ್ಭವ ಆಯಿತು. ಇಷ್ಟು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಾಗ ನೀವು ನವಣಿ ತಿನ್ನಿರಿ, ಜೋಳ ತಿನ್ನಿರಿ, ರಾಗಿ ತಿನ್ನಿರಿ, ಹೆಚ್ಚಿನ ಇಳುವರಿ ಇಲ್ಲಿ ಇವಕ್ಕೆ ಕಡಿಮೆ ಇಳುವರಿ ಅದಾವ. ಆದರೆ ಇದ್ರ ಮ್ಯಾಗ ನೀವು ಹೆಂಗೆ ದೇಶದ ಆಹಾರ ಕೊರತೆ ನೀಗಿಸ್ತೀರಿ ಅಂತ ನಾವು ಪ್ರಶ್ನೆ ಬಂತು. ಒಬ್ರು ಕೇಳಿದ್ರು. ಅವಾಗ ಅಗ್ರಿಕಲ್ಚರ್ ಮಿನಿಸ್ಟ್ರಿದು ಅಸಿಸ್ಟೆಂಟ್ ಮಿನಿಸ್ಟರ್ ಇರ್ತಾರೆ, ಸ್ಟೇಟ್ ಮಿನಿಸ್ಟರ್ ಒಬ್ರು ಬಂದಿದ್ರು. ಅವ್ರ ರಿಸರ್ಚ್ ಸೈಂಟಿಸ್ಟ್ ಇದ್ರು. ಅವ್ರೊಂದು ಮಾತು ಹೇಳಿದ್ರು. ಆ ಸೈಂಟಿಸ್ಟಿಗೆ ಕೇಳಿದ್ರು, ಇತ್ತೀಚಿನ ದಿನದಾಗ ಗೋಧಿ ಒಳಗೆ ಬುಲೆಟಿನ್ ಪ್ರಮಾಣ ಎಷ್ಟದ ಅಂತ ಕೇಳಿದ್ರು.
ಈಗ ನೀವು ಆಹಾರ ತಗೋತೀರಿ, 1 kg ಹಿಟ್ಟು ತಗೋತೀರಿ, ಅದರಾಗ ನ್ಯೂಟ್ರಿಷನ್ ಪೋಷಕಾಂಶಗಳು ಇಲ್ಲಾರ್ದ ಹಿಟ್ಟನ್ನು ತಿಂತೀರಿ. ಯಾವುದು? ಗೋಧಿ ತಿಂದ್ರಂದ್ರೆ ಈಗಿಂದು. ಅದೇ 1 kg 100 ಗ್ರಾಮ್ ಅಥವಾ 200 ಗ್ರಾಮ್ ನವಣಿಯರೇ ತಿನ್ರಿ, ಇದನ್ನರೇ ತಿನ್ರಿ, ಬರಗರೆ ತಿನ್ರಿ, ನಮ್ಮ ಜೋಳ ತಿನ್ರಿ, ರಾಗಿ ತಿನ್ರಿ, ಸಜ್ಜಿ ತಿನ್ರಿ. ಪೌಷ್ಟಿಕಾಂಶತೆ ಹೆಚ್ಚಿಗದವು ಯಾವುದಕ್ಕಿಂತ? ಗೋಧಿ ಅಕ್ಕಿಕ್ಕಿಂತ. ನಾವು ಏನು ಊಟ ಮಾಡಾಕತ್ತೀವಿ? ಹೊಟ್ಟೆ ತುಂಬಿಸ್ಕೊಳಕ್ಕೆ ಊಟ ಮಾಡಾಕತ್ತೀವಿ. ಪೌಷ್ಟಿಕಾಂಶತೆ ಕೊರತೆ ಅದ. ನಮ್ಮನ್ನು ಆ ಪೌಷ್ಟಿಕಾಂಶತೆ ಕೊರತೆ ನೀಗಿಸ್ಕೋಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು? ಸಾಂಪ್ರದಾಯಿಕ ಪದ್ಧತಿ ಬೆಳೆಗಳನ್ನೇ ತಿನ್ಬೇಕಾಗ್ತದೆ. ಇತ್ತಿತ್ಲಾಗ ನೋಡ್ರಿ, ಅದು ಯಾವುದೋ ಜಿಯಾ ಏನೋ ದೂರ ಬರ್ತದೆ, ಅದು ಜೀನಿ ಅಂತೇಳಿ, ಜೀನಿ ಫುಡ್ಸ್ ಅಂತ ಪೋಷಕಾಂಶಗಳದ. ಅರೆ ನಮ್ಮ ಮನೆಗೆ ಸಿಗಾಕತ್ತದ, ನೀವು ಯಾಕೆ ಅಲ್ಲಿ ಹೋಗ್ತೀರಿ? ಸಾಂಪ್ರದಾಯಿಕ ಪದ್ಧತಿ ಅಳವಡಿಸ್ಬೋದು ನೀವು. ಏನಾಗ್ಯದ ಇತ್ತೀಚಿನಾಗೆ ಈಗ ಸಿರಲ್ ಯಾಕತ್ತ ಸಿರಲ್ಸ್ದಿಂದ ಕೊಡು ಮಕ್ಕಳಿಗೆ. ಸಣ್ಣ ಕೂಸಿದ್ದಾಗ ನಾವು ಹುಷಾರು ಕೊಡಕತ್ತೀವಿ. ತಾಯಿ ಮಕ್ಕಳಿಗೆ ಹಾಲು ಕೊಟ್ಟರು ಸಾಕು. ನಾವು ಈಗೆಲ್ಲ ನಾವು ಹಾಲು ಕುಡಿದ ಮ್ಯಾಗೆ ನಮ್ಮ ಬೋನ್ ಡೆನ್ಸಿಟಿ ಹಿಂಗದ. ನಮ್ಮ ತಮ್ಮಂದು ಆಪರೇಷನ್ ಮಾಡಿದ್ರೆ ಬ್ಲೇಡ್ ಕಟ್ ಆಯ್ತು. ಅವ ಡಾಕ್ಟರ್ ಕಾಯ್ಬರದ, ನಾ ಟಿಟಾನಿಯಂ ಪ್ಲೇಟ್ ಹಾಕ್ತೀರಿ ಅಂತ. ಇಲ್ಲ, ನಿಮ್ಮ ಬೋನ್ ಡೆನ್ಸಿಟಿ ಆಗಿ ನಾನು ಬ್ಲೇಡ್ ಕಟ್ ಆಯ್ತು, ಜೀವ ಹೋಗುದು ಒಂದಂತ. ಅಷ್ಟು ಸ್ಟ್ರಾಂಗ್ ತಾಯಿ ಹಾಲಿನೊಳಗೆ ಕ್ಯಾಲ್ಸಿಯಂ ಸಿಗ್ತದೆ. ನಾವು ಅದನ್ನು ಕೊಡೋಕ್ಕೆ ತಯಾರಲ್ಲ. ಸಿರಲ್ಯಾಕ್ ಏನದದು? ಇಲ್ಲಿ ನಾವು ಬೆಳೆದು 3 ತಿಂಗಳು ಇಟ್ಟಿರ್ತೀವಿ, ಡಸ್ಟರ್ ಹೊಡೆದು, ಪಾಯ್ಸನ್ ಹೊಡೆದು. ಮುಂದೆ ಅವರು 9 ತಿಂಗಳು 2 ವರ್ಷ ತನಕ ಅವರು ತಮ್ಮಲ್ಲಿ ಇಟ್ಟಿರ್ತಾರೆ ಹುಳ ಹತ್ತಿದ್ದು. ಆ ಹುಳ ಹಿಟ್ಟಿದ್ದು ಹಿಟ್ಟನ್ನು ಮತ್ತು ನಾವು ಏನು ಮಾಡ್ತಿಲ್ಲ, ಹುರಿದು ಪೌಡರ್ ಮಾಡಿ ಒಂದು ಚಂದನ ಡಬ್ಬ್ಯಾಗ ಒಂದು ಕೂಸಿನ ಫೋಟೋ ಹಾಕಿಬಿಟ್ರು ತಿಂದ್ಬಿಡು. ಅರೆ ಹುಳ ಹತ್ತಿದ್ದು ತಿನ್ನಕ್ಕೆ ನೀವು ಅಷ್ಟು ರೊಕ್ಕ ಕೊಡ್ತೀರಿ? ನಮ್ಮನೆ ಬೆಳೆದಿದ್ದನ್ನು ಹುರಿದು ಹಾಕಿ ಮಾಡಿ ಪ್ರೋಟೀನ್ ಕೊಡಕ್ಕೆ ಬರ್ತದಲ್ಲ ಮಕ್ಕಳಿಗೆ. ಅದನ್ನ ಮಾಡೋಕ್ಕೆ ತಯಾರಲ್ಲ. ನಾವೇನು ಸರಿಯಾಗಿ ಕೊಡು. ಒಮ್ಮೆ ನಮ್ಮ ಬೆದರಿ ಡಾಕ್ಟರ್ ನನ್ನ ಹೆಂಡತಿಗೆ ಬೈದ್ರು, ನಿನ್ನ ಗಂಡ ಹೇಳೋದು ಬರೋಬರಿ ಇರುತ್ತೆ. 5 ಕಾಳು ತಗೊಳ್ಳೋದು, ಹುರಿದು ಏನದ ಪೌಡರ್ ಮಾಡೋದು, ಬೆಲ್ಲ ತಿಪ್ಪರೆ ಹಾಕಿ ಹೆಸರು ಉಂಡೆ ಕೊಡ್ತಿದ್ರು. ನಮ್ಮ ಅಜ್ಜಿಗಳೆಲ್ಲ ತಿಂತಿದ್ವಿ, ದಪ್ಪ ಆಗ್ತಿದ್ವಿ. ಪ್ರತಿಯೊಂದು ಕೃಷಿ ಪ್ರಧಾನದಾಗ ಏನದ, ನಮ್ದು ಇಂಗ್ಳಕಾಯಿ ಹುಟ್ಟನ್ನು ಯೂಸ್ ಮಾಡ್ತಿದ್ರು, ಮಾವಿನಕಾಯಿ ಕೊಮ್ಮಣಿಗೆ ಯೂಸ್ ಮಾಡ್ತಿದ್ರು. ಇಂಗ್ಳಕಾಯಿ ಹುಟ್ಟು ಯಾಕೆ ಯೂಸ್ ಮಾಡ್ತಿದ್ರು ಒಬ್ರಿಗೂ ಗೊತ್ತಿಲ್ಲ. ಅದು ನಿಮ್ದು ಲಿವರ್ ಫಿಲ್ಟರ್ ಮಾಡ್ತದೆ. ಹುಟ್ಟು ಎದರಲ್ಲೇ ಮಾಡ್ತಾರೆ ಹಾಕೋರ, ಇಂಗ್ಳ ಕಟ್ಟಿಗೆ ಮಾಡ್ತಾರಲ್ಲ, ಅದು ಲಿವರ್ ವಾಶ್ ಮಾಡ್ತದೆ. ಅದು ಬಿಟ್ಟಿವಿ, ಮಾಲ್ಗೆ ಹೋಗ್ತೀವಿ, ಅದನ್ನು ತೊಂಬ ಇದನ್ನು ತೊಂಬ. ಇವತ್ತಿಗೂ ನಾನು ನವಣಿ ತಿನ್ನಕತ್ತೀನಿ. ಇತ್ತೀಚಿನ 2 ವರ್ಷ ಆಯಿತು ನಾನು ನವಣಿ ಬಿಟ್ಟಿನಿ. ನಾ 22 ವರ್ಷ ನಾನು ನವಣಿ ತಿನ್ಕೊತ ಬಂದಿದ್ದೆ. ಇವಾಗ ಅನಿವಾರ್ಯ ಕಾರಣಕ್ಕೆ ನಾ 2 ವರ್ಷದಿಂದ ನವಣಿ ಉಣಂಗಿಲ್ಲ. ನನ್ನ 2 ಹೊತ್ತಿಂದು ಮತ್ತು ಹೈ ಫೈಬರಸ್ ಇವೇನು ತೃಣಧಾನ್ಯದಾನಗದಲ್ಲ, ನೀರಿನಲ್ಲಿ ಕರಗುವ ನಾರಿನ ಅಂಶ ಹೆಚ್ಚಿಗದ. ಸ್ವಲ್ಪ ನೀರಿಟ್ಟು ಅದನ್ನು ತಿಂದ್ರೆ ಪೌಷ್ಟಿಕಾಂಶತೆ ಹೆಚ್ಚಿಗೆ ಆಗ್ತದೆ. ನಾವೇನು ಮಾಡಕತ್ತೀವಿ, ಮಾಡರ್ನ್ ಇದು ಮಾಡಿಕೊಂಡು ನಮ್ಮದು ಪೋಷಕಾಂಶಗಳನ್ನು ಕಡಿಮೆ ಮಾಡಕತ್ತೀವಿ. ಬರೇ ಆಹಾರ ತಿನ್ನಕತ್ತೀವಿ, ಹೊಟ್ಟೆ ತುಂಬಿಸ್ಕೊಳಕತ್ತೀವಿ. ಇದರಿಂದ ಅನೇಕ ರೋಗಗಳು ಬರಾಕತ್ತವೆ. ಗುಲೆಟಿನ್ ಹೆಚ್ಚಾಗತ್ತೆ, ಸಿಯಾಜತ್ ಒಂದು ರೋಗ ಬರಾಕತ್ತದ. ಅವು ಎಲ್ಲ ರೋಗಗಳು ನರ್ವಸ್ ಸಿಸ್ಟಮ್ಯಾಗ ಸೈಡ್ ಎಫೆಕ್ಟ್ಸ್ ಆಗಕತ್ತವು. ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗಕತ್ತದು. ಪಾಮ್ ಎಣ್ಣೆ ತಿನ್ನೋದನ್ನು ನಾವು ಕುಸುಬಿ ಎಣ್ಣೆ ತಿನ್ನಬೇಕು. ನಮ್ಮ ಟ್ರೆಡಿಷನಲ್ ಫಾರ್ಮಿಂಗ್, ನಮ್ಮದು ಬೆಳೆಗಳನ್ನು ಉಡುಪುಗಳನ್ನು ವಿನ್ಯಾಸ ಮಾಡ್ಯಾರ ನಮ್ಮ ಹಿರಿಯರು. ಅಲ್ಲಿ ಭೌಗೋಳಿಕ ಸನ್ನಿವೇಶದ ಮ್ಯಾಗ, ಅಲ್ಲಿ ಇರ್ತಕ್ಕ ನೆಲ, ಅಲ್ಲಿ ಜಮೀನು, ಅಲ್ಲಿ ಮಂದಿ, ಇದ್ರ ಮ್ಯಾಗ ಎಲ್ಲ ಮಾಡ್ಯಾರ. ರಾಜಸ್ಥಾನದಾಗೆಲ್ಲ ಅವ್ರ ಉಡುಗೆ ತೊಡುಗೆಗಳೆಲ್ಲ ಮಿಂಚಿರ್ತಾವೆ. ಹುಲಿ ಕರಡಿ ಬಂದ್ರೆ ಪ್ರತಿಫಲನ ಹೊಂದಿ ಆ ಕನ್ನಡಿ ನೋಡಿ ಅಂಜೋಡ್ ಹೋಗ್ಬೇಕಂತ ರಕ್ಷಣೆಗೋಸ್ಕರ ಹೆಣ್ಮಕ್ಳಿಗೆ ಅದೆಲ್ಲ ಮ್ಯಾಕ್ ಕನ್ನಡಿ ಹಾಕ್ತಿದ್ರು. ಇಲ್ಲಿ ಕಡೆ ಇದನ್ನು ಹಾಕ್ತಿದ್ರು, ಹಿಂಬುಡು ಬ್ಯಾನ್ ಬರಬಾರ್ದು ಅಂತೇಳಿ. ಹುಳಿ ನಮ್ಮದು ಆಹಾರನೂ ಹಂಗೆ ಮಾಡ್ಯಾರ. ಅಲ್ಲಿ ರಾಜಸ್ಥಾನಕ್ಕೆ ಸಾಸಿವೆ ಎಣ್ಣೆ ಬೇಕು, ಇಲ್ಲಿ ನಮ್ಗೆ ಕುಸುಬಿ ಎಣ್ಣೆ ಬೇಕು. ಕೆಲವೊಂದು ಕಡೆ ಶೇಂಗಾದ ಎಣ್ಣೆ ಬೇಕು, ಕೆಲವೊಂದು ಕಡೆ ಕೊಬ್ಬರಿ ಎಣ್ಣೆ ಬೇಕು. ಆ ಭೌಗೋಳಿಕ ಸನ್ನಿವೇಶದಾಗ ಡಿಸೈನ್ ಮಾಡ್ಯಾರ. ಈಗ ಹೋಗಿ ನಾವು ಕಾಶ್ಮೀರದಾಗ ಹೋಗಿ ಪಶ್ಚಿಮ ಮಕ್ಕೋತೀವಿ ಅಂತಂದ್ರೆ ಅಲ್ಲಿ ಸತ್ತು ಹೋಗ್ತೀವಿ ನಾವು. ಅಲ್ಲಿ ಕಟ್ಟಿಗೆ ಮ್ಯಾಗೆ ಮಕ್ಕೋಬೇಕಾಗ್ತದೆ. ಯಾಕಂದ್ರೆ -50-60 ಡಿಗ್ರಿ ಇರ್ತದೆ. ಇಲ್ಲೇನೇ ತಣ್ಣಗಾಗ್ತದೆ, ಅಲ್ಲೇನೇ ಉಳಿತೀವಿ. ನಮ್ದೆಲ್ಲ ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ಬಹಳಷ್ಟು ಅಧ್ಯಯನ ಮಾಡಿ ಇದನ್ನೆಲ್ಲ ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಆರೋಗ್ಯನ ಸದೃಢವಾಗಿಟ್ಕೋಬೇಕಾಗಿತ್ತಂದ್ರೆ ನಾವು ಸಾಂಪ್ರದಾಯಿಕ ಬೆಳೆಗಳ ಬಗ್ಗೆ ಒತ್ತು ಕೊಡಬೇಕು. ಆಯುರ್ವೇದದಾಗ ಏನು ಬರ್ತಾವೆ ಎಲ್ಲನೂ ಹರಿಸ್ತದವು, ಬೆಳೆನೇ ಅದಾವೆ.
ಈಗೇನು ನಾವು ನಿಮ್ಮ ಮನೆಯೊಳಗಿಂದೇನು ಮಸಾಲೆ ಡಬ್ಬಿ ಅದಲ್ಲ ಅದೊಂದು ಹಾಸ್ಪಿಟಲ್ ಇದು ಅದ ಏನು ಮೆಡಿಸಿನ್ ಕಿಟ್ ಅದು ಅರಿಶಿನ ಉಪಯೋಗ ಮಾಡಿರಿ ಶುಂಠಿ ಉಪಯೋಗ ಮಾಡಿರಿ ಈಗೆಲ್ಲ ಬರಾಕತ್ತಾವ ಎಲ್ಲ ಯೂಟ್ಯೂಬ್ದಾಗ ನೋಡ್ರಿ ಬರೀ ಅದೇ ಬರಾಕತ್ತಾವ ಈಗೇನು ಕೋವಿಡ್ ಆದ ನಂತರ ಗೊತ್ತಾಗಿದೆ ಇನ್ನೊಂದು ವಿಷಯ ಗೊತ್ತಿರಲಿ ಎಲ್ಲಿಯೂ ಕೊಂಡು ತಂದು ಪ್ರೋಟೀನ್ ತಿನ್ನಕ್ಕೆ ಹೋಗ್ಬೇಡಿ ನಿಮ್ಮ ಮನ್ಯಾಗ ಪ್ರೋಟೀನ್ ಅದ ಈಗೇನಾಗ್ತದೆ ಕ್ಯಾನ್ಸರ್ ಪೇಷಂಟ್ ಅದಾವ ಎಗ್ ತಿನ್ನಿರಿ ಪ್ರೋಟೀನ್ ತಿನ್ನಿರಿ ಇದು ತಿನ್ನಿರಿ ನಮ್ಗೆ ಎಷ್ಟು ಬೇಕು ಅಷ್ಟು ಪ್ರೋಟೀನ್ ನಮ್ಮ ಬೇಳೆ ಕಾಳದಾಗದಾವ ನೀವು ತಿನ್ನಿರಿ ಕಾರ್ಬೋಹೈಡ್ರೇಟ್ಸ್ ಅದಾವು ನಮ್ಮ ಬಾಡಿ ಕಾರ್ಬೋಹೈಡ್ರೇಟ್ಸ್ ಬೇಕಾಗಿಲ್ಲ ಪ್ರೋಟೀನ್ಸ್ ಬೇಕು ಜಿಂಕ್ ಬೇಕು ಎಲ್ಲ ಇದ್ರೊಳಗೂ ಏನು ನಮ್ಮ ತರದಾಗ ಎಲ್ಲ ಮಿನರಲ್ಸ್ ಅದಾವೆ ಅವು ನೋಡ್ಕೋಬೇಕು ಕ್ಯಾಲ್ಸಿಯಮ್ ಅದ ಮ್ಯಾಗ್ನೇಷಿಯಮ್ ಅದ ಮತ್ತು ಇನ್ನೊಂದು ನಮ್ಮ ಹಿರಿಯರು ಏನದಲ್ಲ ಭೂಮಿಯನ್ನು ಭಾಳ ಇದನ್ನು ಮಾಡ್ತಿದ್ರು ಭೂಮಿ ಬಗ್ಗೆ ಭಾಳ ಕಾಳಜಿ ಮಾಡ್ತಿದ್ರು ಭೂಮಿನ ತಮ್ಮ ಹೃದಯಕ್ಕಿಂತ ಹೆಚ್ಚಿಗೆ ಅದನ್ನು ತಮ್ಮ ತಾಯಿಗಿಂತ ಹೆಚ್ಚಿಗೆ ಇದು ಮಾಡ್ಯಾರ ಇಲ್ಲಿ ಒಂದು ಗಾಯಕ್ವಾಡ ಅಂತ ಒಂದು ಅಡ್ರೆಸ್ ಬರ್ತದೆ ಗಾಯ ಅಂದ್ರೆ ಆಕಳ ಕ್ವಾಡ ಅಂದ್ರೆ ಬಾಗ್ಲ ಆಕಳ ಕಟ್ಟದು ಹಿಂದೆಲ್ಲೆಲ್ಲ ನಮ್ಮ ಕಡೆ ಏನದಲ್ಲ ಕೈಗಾರ ಅಂತ ಬರ್ತಾವ ಈ ಮೊಘಲಾಯಿ ಸೈಡ್ ಹೋದ್ರಂದ್ರೆ 50-60 ಕೈಗಾರಗಳು ಇರ್ತಿದ್ವು ನಿಮ್ಮ ಜಮೀನು ಎಷ್ಟದ ಅಷ್ಟು ಇವು ಇರ್ತಿದ್ವು ಏನು ದನಗಳು ಅವತ್ತರ ಹೆಂಡಿ ತಗೊಂಡು ಚಿಪಾಟಿ ಇದನ್ನು ತಗೊಂಡು ನಾವು ಅಲ್ಲಿ ಗೊಬ್ಬರ ಹಾಕ್ತಿದ್ವಿ ಅದರಿಂದ ಏನಾಗ್ತಿತ್ತು ಜಿಯಾಂಬು ಅಂತ ಒಬ್ಬ ರಾಯಭಾರಿ ಬಂದಿದ್ರು ನಮ್ದು ಇಂಟರ್ನ್ಯಾಷನಲ್ ಮಿಲೆಟ್ ಇದರಾಗ ಅವ ಡಿಸ್ಕಷನ್ ಮಾಡ್ಕೋತ ಹೌ ಮಚ್ ಕಾರ್ಬನ್ ಕಂಟೆಂಟ್ ಇನ್ ಅವರ್ ಲ್ಯಾಂಡ್ ಅಂತ ಕೇಳಿದ್ರು ನಾ ವರ್ಡೇ ಕೇಳಿದ್ದಿಲ್ಲ ಇದು 8 ವರ್ಷ ಹಿಂದಿನ ಮತ್ತು ನಾವು ಕಾರ್ಬನ್ ಅನ್ನೋ ಶಬ್ದನೇ ಕೇಳಿ ಮ್ಯಾಗ್ನೀಷಿಯಂ ಕೇಳಿವಿ ಫೆರಸ್ ಕೇಳಿವಿ ಜಿಂಕ್ ಕೇಳಿವಿ ಮೈಕ್ರೋನ್ಯೂಟ್ರಿಯನ್ಸ್ನಾಗ ಅದು ಕಾರ್ಬನ್ ಅನ್ನೋ ಶಬ್ದನೇ ಕೇಳಿದ್ದಿಲ್ಲ ಐ ಡೋಂಟ್ ನೋ ಸರ್ ಅಂತಂದೆ ಅಲ್ಲಿನ ವಿಚ್ ಡಿಸ್ಟಿಕ್ ಅಂತ ಬಿಜಾಪುರ ಇವಾಗ ಪರ್ಫೆಕ್ಟ್ ಅಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಮ್ಗಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತಿತ್ತು ನಮ್ಮ ನೆಲದ ಬಗ್ಗೆ ಅವ್ರು ಅಭ್ಯಾಸ ಮಾಡಿದ್ರು ಹಿಂದಾಡೆ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ದೇಶದಾಗ ಆಸಾಮ್ದಾಗ ಹೆಚ್ಚಿನ ಕಾರ್ಬನ್ ಅದು ಕಾರ್ಬನ್ ಅಂದ್ರೆ ಏನು ಇದೇನದ ಕಾಂಪೋಸ್ಟ್ ಗೊಬ್ಬರ ಹಾಕಿರ್ತೀವಲ್ಲ ಇದನ್ನು ಮಾಡು ಏನು ಅದನ್ನು ಹಾಕೋದ್ರಿಂದ ಕಾರ್ಬನ್ ಹೆಚ್ಚಿಗೆ ಆಗ್ತದೆ ಕಾರ್ಬನ್ ಹೆಚ್ಚಿಗೆ ಆಗೋದ್ರಿಂದ ನೀರಿನಲ್ಲಿ ನೀರಿನ ಅಂಶ ಹಿಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಿಗೆ ಆಗ್ತದೆ ಈಗ ನಾವೇನು ಮಾಡಕತ್ತೀವಿ ಅಲ್ಲಿ ರೈಸೋಬಿಯಮ್ ಅಂತ ಕೇಳಿರಿ ಅದೇನದು ಬ್ಯಾಕ್ಟೀರಿಯಾ ಅದ ಆ ಬ್ಯಾಕ್ಟೀರಿಯಾಕ್ಕೆ ಏನಾಗಬೇಕಾಗಿದೆ ಕಾರ್ಬನ್ ಬೇಕಾಗ್ತದೆ ಅಂದ್ರೆ ಏವಿಯೇಷನ್ ಬೇಕಾಗ್ತದೆ ಆಕ್ಸಿಜನ್ ಬೇಕಾಗ್ತದೆ ಡೆವಲಪ್ಮೆಂಟ್ ಆಗಬೇಕು ಯಾವುದೇ ಇರಲಿ ಅದು ಗುಡ್ ರೈಸೋಬಿಯಮ್ ಏನು ಮಾಡ್ತದೆ ಅದು ನೈಟ್ರೋಜನ್ ಫಾರ್ಮ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ ಹೌದಲ್ಲ ಇಟ್ ಈಸ್ ಗುಡ್ ಫಾರ್ ಪ್ಲ್ಯಾಂಟ್ ಅವು ಎಲ್ಲ ಬ್ಯಾಕ್ಟೀರಿಯಾ ಡೆವಲಪ್ ಆಗಬೇಕಾಗಿತ್ತಂದ್ರೆ ಈಗ ನಾವೇನು ಮಾಡ್ತೀವಿ ಆಧುನಿಕ ಕೃಷಿದಾಗ ಏನು ಮಾಡಕತ್ತೀವಿ ಕೆಮಿಕಲ್ ಹೊಡೆದು ಫರ್ಟಿಲೈಸರ್ ಹಾಕಿ ಅವು ಸೂಕ್ಷ್ಮಾಣುಗಳನ್ನು ನಾವು ಸಾಯಿ ಹಿಡಿತೀವಿ ಈಗ ನಾವು ಹಿಂದಕ್ಕೆ ಸಣ್ಣಾಗಿದ್ದಾಗ ಎರೆಹುಳುಗಳು ನಾವು ಹೊಲದಾಗೆಲ್ಲ ಅಡ್ಡಾಡಿದ್ರು ಗಾಣಿಗೆ ನೋಡಾತ್ ಬರ್ತಿದ್ವು ರೊಕ್ಕದ ಓಡಾಡ್ತಿದ್ರು ಹಿಂಗರದ ಗುಂಡು ಹಾಕ್ತಿದ್ವು ಅವು ಯಾವ ನೋಡಕ್ಕೆ ಸಿಗಂಗಿಲ್ಲ ಈಗ ಶಂಖದೋಳುಗಳು ಯಾವ ಸಿಗಂಗಿಲ್ಲ ಈಗ ಏನಾಗತ್ತದ ಕೆಮಿಕಲ್ ಎಫೆಕ್ಟ್ ಆಗಿ ಅವೆಲ್ಲ ಸಹಾಯಕತ್ತಾವು ಪಕ್ಷಿಗಳು ಹಾರಾಡಕತ್ತಾವು ನಾವು ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡಿ ನಾವು ಸಂಪ್ರದಾಯದಿಂದ ನಾವು ಸ್ವಲ್ಪ ಆಹಾರ ಕಡಿಮೆ ತಿನ್ನೋನು ಆದ್ರೆ ಪೌಷ್ಟಿಕ ಆಹಾರ ತಿನ್ನೋನು ಕೋಪ ಬರಂಗಿಲ್ಲ ಆದ್ರೆ ನಾವು ಸ್ಲಿಮ್ ಆಗಿರ್ತೀವಿ ಯೋಗಿಕ್ ಬಾಡಿ ಇರ್ತದೆ ಆದ ಕಾರಣ ಈ ಸಾಂಪ್ರದಾಯಿಕ ಕೃಷಿಯನ್ನು ನಾವು ಜೀವನದಾಗ ಅಳವಡಿಸ್ಕೋಬೇಕಾಗ್ತದೆ ನಾವು ಎಷ್ಟೇ ಮಾಡರ್ನ್ ಆಗಿರಿ ನಮ್ಮ ಋಷಿ ಮುನಿಯವರ ಅಷ್ಟು ವಿದ್ವಾಂಸರು ನಾವು ಅಲ್ಲ ಜಿಂಕ್ 14 ಡಿಗ್ರಿ ಸೆಲ್ಸಿಯಸ್ದಾಗ ಮೇಂಟೈನ್ ಮಾಡಬೇಕಾಗ್ತದೆ ಅವಾಗಿನ ಟೈಮ್ನಾಗ ಜಿಂಕ್ ಸತ್ವನ ಅಬರಕತ್ ಮಾಡ್ತಿದ್ರು ಚರಕ ಸಂಹಿತ ಶುಲ್ಸ ಸಂಹಿತದಾಗ ಬರ್ತಾವೆ ಅವಾಗ ಜಿಂಕ್ ಮಾಡ್ಯಾರ ಗೋಲ್ಡ್ ಮಾಡಬೇಕಾದ್ರೆ 20 ಟನ್ ಮಿನರಲ್ ವಾಶ್ ಮಾಡಿದಾಗ 10 ಗ್ರಾಮ್ ಗೋಲ್ಡ್ ಆಗ್ತದೆ ಅವಾಗ ಸುವರ್ಣದ ಕಾಯಿನ್ಗಳಿದ್ದು ಮಹಾಭಾರತದಾಗ ರಾಮಾಯಣದಾಗ ಸುವರ್ಣಗಳು ಯೂಸ್ ಮಾಡ್ತಿದ್ರು ರಜತ ಸುವರ್ಣ ಅಂತ ಮತ್ತು ಅವ್ರ ಮೈನಿಂಗ್ ಟೆಕ್ನಾಲಜಿ ಗೊತ್ತಿದ್ದಿದ್ದಿಲ್ಲೇನೋ ಅವ್ರಿಗೆ ಗೊತ್ತಿತ್ತ ಇಲ್ಲ ಅವರಿಗೆ ಕಬ್ಬಣನೂ ಗೊತ್ತಿತ್ತು ಅವರಿಗೆ ಬಾಣಗಳನ್ನು ಇದನ್ನು ಮಾಡ್ತಿದ್ರು ಇದೆಲ್ಲ ನಾವೇನದಲ್ಲ ಆಧುನಿಕತೆ ಒಳಗೆ ಏನಾಗಕತ್ತೀವಿ ಆಧುನಿಕತೆ ಮಾಡ್ರೆ ಬೇಡ ಅನ್ನಂಗಿಲ್ಲ ಎಲ್ಲಿ ಭೂಮಿಗೆ ಯಾಕಂದ್ರೆ ಇವತ್ತು ಆಧುನಿಕತೆ ಇಲ್ಲಾರ್ದೆ ನಮ್ಮ ಬದುಕು ಆಗಂಗಿಲ್ಲ ಆದ್ರೆ ಭೂಮಿಯನ್ನು ಕಾಪಾಡಿಕೊಂಡು ಆಧುನಿಕತೆಗೆ ಬಳಸ್ಕೊಂಡು ಭೂಮಿಗೆ ಪೆಟ್ಟು ಕೊಡ್ಲಾರ್ದಂಗೆ ನಾವು ಆಧುನಿಕತೆ ಮುಂದೆ ಹೋಗ್ತೀವಿ ಇದರ ಲಾಸ್ಟಿಗೆ ಏನದಲ್ಲ
ಸಾಂಪ್ರದಾಯಿಕ ಮತ್ತು ಆಧುನಿಕ ವ್ಯತ್ಯಾಸಗಳೇನದಾವ ಅಂದ್ರೆ ಕಡಿಮೆ ಉತ್ಪಾದನೆ ಅಧಿಕ ಉತ್ಪಾದನೆ ಆಗ್ತದೆ. ಆಧುನಿಕದಾಗ ಸಾಂಪ್ರದಾಯಿಕದಾಗ ಕಡಿಮೆ ಆಗ್ತದೆ. ಪರಿಸರ ಸ್ನೇಹಿದು ಯಾವುದು ನಮ್ಮದು ಸಾಂಪ್ರದಾಯಿಕ, ಇದು ಕಡಿಮೆ ಸಾಂಪ್ರದಾಯಿಕ. ಹೆಚ್ಚಿನ ಕೃಷಿ ಕಾರ್ಮಿಕರು ಇಲ್ಲಿ ಸಾಂಪ್ರದಾಯಿಕದಾಗ ಬಳಕೆ ಆಗ್ತದೆ, ಇಲ್ಲಿ ಕಡಿಮೆ ಆಗ್ತದೆ. ಕಾಂಪೋಸ್ಟ್ ಮತ್ತು ಇತರ ಗೊಬ್ಬರಗಳು ಎರೆಹುಳದು ಹಸಿರೆಲೆ ಗೊಬ್ಬರ ಇದೆಲ್ಲ ಉಪಯೋಗ ಆಗ್ತದೆ ಇಲ್ಲಿ. ಎಲ್ಲಿ ಸಾಂಪ್ರದಾಯಿಕದಾಗ ರಾಸಾಯನಿಕ ಆಧಾರಿತ ಕ್ರಿಮಿನಾಶಕಗಳು ಅವೆಲ್ಲ ಇಲ್ಲಿ ಉಪಯೋಗ ಆಗ್ತವೆ. ಮತ್ತು ಇಲ್ಲಿ ಏನದಲ್ಲ ಗುಣಮಟ್ಟ ಯೋಗ್ಯ ಇರ್ತದೆ ತಿನ್ನಲಿಕ್ಕೆ. ಇಲ್ಲೇನಾದ ಗುಣಮಟ್ಟ ಅಷ್ಟು ಯೋಗ್ಯ ಇರಂಗಿಲ್ಲ. ಮತ್ತು ಇದು ಆಹಾರಕ್ಕೆ ನಮ್ಗೆ ಒಳ್ಳೆಯದಿರ್ತದೆ. ಹೀಗಾಗಿ ನಮ್ಮ ಭಾರತದ ಪರಂಪರೆ ಸಾಂಸ್ಕೃತಿಕ ನಮ್ಮದು ಏನು ಋಷಿ ಮುನಿಗಳು ಅಥವಾ ಪಾರಂಪರಿಕವಾಗಿ ಬಂದಿರತಕ್ಕಂಥ ಇದನ್ನು ನಾವು ಅಳವಡಿಸಿಕೊಂಡು ಮುಂದೆ ಹೋಗೋಣ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಟ್ರಾನ್ಸ್ಫರ್ ಮಾಡೋಣ, ವರ್ಗಾಂತರ ಮಾಡಿ ಒಳ್ಳೆಯ ಭೂಮಿ ಕೊಟ್ಟು ಹೋಗೋಣ ಅಂತೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಈ ಭಾಷಣಕ್ಕೆ ನನಗೆ ಅನುಕೂಲ ಮಾಡುತ್ತಾರೆ ಶ್ರೀಮಠಕ್ಕೆ ನನ್ನ ಧನ್ಯವಾದಗಳು. ಅಪ್ಪುಗಳಿಗೆ ನನ್ನ ಧನ್ಯವಾದಗಳು.